ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ನಂದು ವ್ಲಾಗ್ ಸ್ಟಾರ್ಟ್ ಮಾಡಿ ನಂದು ವ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಯಿತು. ಬಟ್ ಆದರೆ ಸಬ್ಸ್ಕ್ರೈಬರ್ಸ್ಗಳು 1000 ಆಗಿಲ್ಲ, ವಾಚ್ ಓವರ್ ಕಂಪ್ಲೀಟ್ ಆಗಿಲ್ಲ. ನಂಗೆ ಸಿಕ್ಕಾಬಟ್ಟೆ ಬೇಜಾರಿದೆ ಆ ವಿಷಯದಲ್ಲಿ. ಕೆಲವೊಂದು ಸಲ ವ್ಲಾಗ್ ಮಾಡೋದೇ ಬೇಡ ಅನಿಸುತ್ತೆ. ಬಟ್ ನಮ್ಮಲ್ಲಿ ಕೆಲವೊಂದು ಒಳ್ಳೊಳ್ಳೆ ಟಿಪ್ಸ್ಗಳಾಗಿರ್ಬೋದು, ಇನ್ನೂ ಕೆಲವೊಂದು ನಮ್ಮ ಟ್ಯಾಲೆಂಟ್ಗಳನ್ನ ನಾವು ಇದ್ರ ಮೂಲಕ ಹೊರಗೆ ಹಾಕ್ಬೋದು ಅನ್ನೋದು ಒಂದು ಇರುತ್ತೆ. ಸೊ ಯಾವತ್ತೂ ಯಾವುದನ್ನು ಕ್ವಿಟ್ ಮಾಡಬಾರ್ದು. ನಾವು ಪ್ರಯತ್ನ ಪಟ್ಟರೆ ಅಲ್ವಾ ಪ್ರತಿಫಲ ಸಿಗೋದು. ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇದನ್ನು ನೆನ್ನೆ ನೈಟಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬ್ಲೌಸ್ಗಳೆಲ್ಲ ಟೈಟ್ ಆಗ್ತಾ ಇತ್ತಲ್ವ, ಸೊ ಹಾಗಾಗಿ ಬ್ಲೌಸ್ಗಳನ್ನೆಲ್ಲ ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಳೋಣ ಅಂತ. ನೈಟ್ ಊಟಕ್ಕೆ ಅಂತ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಕಲಸಿಟ್ಟು, ಮುಳುಗಾಯಿ ತುಂಬ ಇತ್ತು ಮನೆಯಲ್ಲಿ, ತೋಟದಿಂದ ಕೊಯ್ಕೊಂಡು ಬಂದಿರೋದು, ಅದರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ. ಸೊ ಈಗ ಚಪಾತಿನ ಫಸ್ಟು ಕಲಸಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇಲ್ಲಿ 2 ಚಪಾತಿನ ಅಟ್ ಎ ಟೈಮ್ ಹೇಗೆ ಬೇಯಿಸೋದು ಅನ್ನೋದು ಕೂಡ ತೋರಿಸ್ತೀನಿ. ಸೊ ನನಗೆ ಈ ರೀತಿ ಪಲ್ಯ ತುಂಬಾ ಇಷ್ಟ. ನಮ್ಮ ಸಾಗರ ಸೈಡಲ್ಲಿ ಇದು ತುಂಬಾ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಇದು ಎಲ್ಲರಿಗೂ ಬರುತ್ತೆ. ಒಗ್ಗರಣೆ ಹಾಕೋ ಪಲ್ಯ ತುಂಬ ಈಸಿನಿದೆ, ಬೇಗ ಆಗಿಬಿಡುತ್ತೆ. ಮುಳುಗಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರೊಳಗೆ ಹಾಕಿಟ್ಕೊಳ್ಳೋದು. ನಾನಿಲ್ಲಿ ರ್ಯಾಂಡಮ್ ಆಗಿ ಹಾಗೆ ತೋರಿಸ್ತಾ ಇದ್ದೀನಿ, ಜಾಸ್ತಿ ಎಲ್ಲ ಲೆಂತಿಯಾಗಿ ತೋರಿಸ್ತಿಲ್ಲ. ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತೀವಲ್ವ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ ಹಾಕಿ ಅದಾದಮೇಲೆ ನಾವು ನೀರಲ್ಲಿ ನೆನೆಸಿಟ್ಕೊಂಡಿರೋ ಮುಳುಗಾಯಿನ ಇದಕ್ಕೆ ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು ಹಾಗೆ 1 ಲೋಟ ನೀರನ್ನ ಹಾಕಿ ಬೇಯಿಸ್ಕೊಳ್ಳೋದು. ನಂತರ ಖಾರದ ಪುಡಿ ಮತ್ತು ಸಾಂಬಾರು ಪೌಡರ್ನ ಹಾಕ್ಕೊಳ್ಳೋದು. ಮುಳುಗಾಯಿ ಬೇಗನೆ ಬೆಂದ್ಬಿಡುತ್ತೆ. ಸೊ ಇದಕ್ಕೆ ಚಿಕನ್ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗುತ್ತೆ. ಇದೆಲ್ಲ ಆದಮೇಲೆ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು, ಅದನ್ನ ಕೂಡ ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಚಪಾತಿನ ಒಂದೇ ಸಲ 2 ಚಪಾತಿನ ಹೇಗೆ ಬೇಯಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಸೇವ್ ಮಾಡ್ಕೊಳ್ಬೋದು. ನಾರ್ಮಲಾಗಿ 1 ಚಪಾತಿ ಹಾಕಿ ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕಿ ಮತ್ತೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದು. ನಂತರ ಈ ರೀತಿ ಒಂದು ಸಲ ತಿರುಗಿಸ್ಕೊಂಡು ಅದನ್ನು ಮೇಲಿಂದ ತೆಗೆದು ಉಲ್ಟಾ ಮಾಡಿ 4 ಸೈಡು ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಬೇಗನೆ ಚಪಾತಿ ಬೇಯಿಸ್ಬೋದು. ಒಂದೊಂದೇ ಬೇಯಿಸೋಕ್ಕಿಂತ ಈ ರೀತಿ 2 ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಪಾತಿಗೆ ಮುಳುಗಾಯಿ ಪಲ್ಯ, ಸ್ವಲ್ಪ ಚಟ್ನಿ ಅರ್ದಿದ್ದೆ, ಹಾಗೆ ಮಧ್ಯಾಹ್ನದ್ದು ಹೀರೆಕಾಯಿ ಬಸ್ಸಾಂಬಾರು ಮಾಡಿದ್ದೆ, ಅದ್ರ ಸ್ವಲ್ಪ ಪಲ್ಯ ಆಯಿತು. ಆ್ಯಂಡ್ ಇವಾಗ ನಾನಿಲ್ಲಿ ಅಮೆಝಾನಿಂದ ಈ ವಾಲ್ ಹುಕ್ ಬರುತ್ತಲ್ಲ, ಆ ಥರದನ್ನು ತರಿಸ್ಕೊಂಡಿದ್ದೆ. ಸೊ ಇದು ತುಂಬಾ ಯೂಸ್ ಆಯಿತು. ಈಗ ಟೈಲ್ಸ್ಗೆಲ್ಲ ನಾವು ಮಳೆ ಹೊಡೆಯೋದಕ್ಕಾಗಲ್ಲ, ನನಗೆ ಸುಮಾರಷ್ಟು ಹ್ಯಾಂಗ್ ಮಾಡೋದಕ್ಕೆ ಬೇಕಾಗಿತ್ತು. ಹಾಗೆ ಇಲ್ಲಿ ವರ್ತ್ ಅನಿಸ್ತು ನನಗೆ. ಸೊ ಆವಾಗ ಅದನ್ನು ತರಿಸ್ಕೊಂಡಿದ್ದು. ಸೊ ಇಲ್ಲಿ ನಾನು ಏನು ಸ್ಟಿಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇದು ಬಂದು 2 ಥರದನ್ನು ತೊಗೊಂಡಿದ್ದೀನಿ. ಈ ರೀತಿ ಫೋಟೋಸ್ಗಳನ್ನ ಹಾಕ್ಬೋದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಒಂದು ಮೇಳೆ ಥರ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ನೆಟ್ ಕೂಡ ಕೊಟ್ಟಿದ್ದಾರೆ. ಗಮ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದಾಗಿರ್ಬೋದು ಹ್ಯಾಂಗ್ ಮಾಡೋದು. ನಾನು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಕೂಡ ಅದನ್ನು ಒಂದು ಸಲ ತರಿಸ್ಕೊಂಡಿದ್ದೆ. ಇವತ್ತಿಗೂ ಇದು 1 ದಿವಸಕ್ಕೂ ಇದು ಗಮ್ ಏನೂ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ಈ ಗ್ಯಾಸ್ ಹತ್ರ ನಾವು ಇಕ್ಲ ಇಡ್ತೀವಲ್ವ, ಅದನ್ನು ಸಿಕ್ಸೋದಕ್ಕೆ ಅಂತ ಇಲ್ಲಿ ಹಾಕಿದ್ದೆ. ಆಮೇಲೆ ಇನ್ನೊಂದು ಕಡೆ ಕವರ್ಗಳನ್ನ ಸಿಕ್ಸೋಕ್ಕೆ ಒಂದು ಇದಕ್ಕೆ ಹಾಕಿದ್ದೆ. ಮತ್ತು ರೂಮಲ್ಲಿ ಡೋರ್ಗೆ ನಾನು ಇದನ್ನು ಹಾಕಿದ್ನಲ್ವ ಟವಲ್ಲು, ಅದಕ್ಕೆ. ಈಗ ಇದನ್ನು ಯಾಕೆ ತರಿಸ್ದೆ ಅಂದರೆ, ಇಲ್ಲಿ ನಾನು ಡ್ರಾ ಒಳಗೆ ಎಲ್ಲ ಇದು ಸೌಟ್ಗಳನ್ನ ಇಟ್ಟಿದ್ದೀನಿ. ತುಂಬ ಒಂಥರ ಮೆಸ್ಸಪ್ ಆಗಿಬಿಟ್ಟಿದೆ. ಸೊ ಚಿಕ್ಕದನ್ನೆಲ್ಲ ಈ ರೀತಿ ಹ್ಯಾಂಗ್ ಮಾಡೋಣ, ಅಲ್ಲಿ ಸ್ಪೇಸ್ ಆಗ್ತಾ ಇರಲಿಲ್ಲ, ಅದನ್ನು ಹಾಕೋದು ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಅನಿಸೋದು. ದೊಡ್ಡ ಸೌಟ್ಗಳೆಲ್ಲ ಅಲ್ಲಿರಲಿ, ಹಾಗೆ ಇದು ಇಲ್ಲಿ ರೀತಿ ನೇತಾಕೋಣ ಅಂತ. ಆ್ಯಂಡ್ ಇಲ್ಲೊಂದು ಹಾಕಿದ್ದೀನಿ, ಒಂದೊಂದು ಮನಿ ಪ್ಲ್ಯಾಂಟು ಇತ್ತಲ್ಲ, ಅದನ್ನು ಕಿಟಕಿಗೆ ಹಾಕಿದ್ದೆ. ಅದನ್ನು ಈ ರೀತಿ ಹ್ಯಾಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಆಯಿಲ್ ಡಿಸ್ಪೆನ್ಸರ್ಗೆ ಅಂತ ಇದನ್ನು ಸ್ಟ್ಯಾಂಡ್ ಇಟ್ಕೊಂಡಿದ್ದೆ. ಇದ್ರ ಗಮ್ಮು
ಮುರಿದೋಗಿತ್ತು. ಸೊ ಇಲ್ಲಿ ಸಿಂಕ್ ಹತ್ರ ಸೋಪು ಇದನ್ನೆಲ್ಲ ಇಡೋಕ್ಕೆ ಆಗುತ್ತೆ ಅಂತ ನಾನು ಅಲ್ಲಿ ಅದನ್ನು ಆ ರೀತಿ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ಅವರೆಕಾಯಿ ಸೀಸನ್ ಬಂದಿದೆ. ಅವರೆಕಾಯಿಯಿಂದ ನನಗೆ ತುಂಬಾ ಇಷ್ಟ. ಪಲಾವ್ ಮಾಡೋದಾಗಿರ್ಬೋದು, ಉಪ್ಪಿಟ್ಟು, ಅದರಲ್ಲಿ ಬೋಟಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಪಲಾವ್ನ ಮಾಡಿಕೊಂಡೆ. ಪಲಾವ್ ರೆಸಿಪಿ ಆಲ್ಮೋಸ್ಟ್ ತುಂಬ ಸಲ ತೋರಿಸಿರೋದ್ರಿಂದ ಹಾಗೆ ರ್ಯಾಂಡಮ್ ಆಗಿ ಮಾಡಿಕೊಂಡಿದ್ದೆ. ತುಂಬಾ ಚೆನ್ನಾಗಿ ಅದೊಂಥರ ಟೇಸ್ಟೇ ಒಂಥರ ಚೆಂದ. ಸೊ ಬಿಸಿ ಬಿಸಿ ಪಲಾವು ಆ ತಕ್ಷಣ ತಿಂದುಬಿಡ್ಬೇಕು ಅಂತ ಅನಿಸುತ್ತೆ. ಸೊ ನಾನು ಒಂದು ರೀಲ್ಸ್ ಕೂಡ ಮಾಡಿದ್ದೆ. ಹಳೆಯ ಚಿತ್ರಾನ್ನ ಏನಾದರೂ ಇದ್ದರೆ ಯಾರು ತಿಂತಾರೆ ಡಯಟು ಅಂತೀವಿ, ಅದೇ ಬಿಸಿ ಬಿಸಿ ಪಲಾವು ಈ ರೀತಿ ಇದ್ದರೆ 8 ಗಂಟೆ ಆಗಲಿ 7 ಗಂಟೆ ಆಗಲಿ ಕುತ್ಕೊಂಡು ತಿಂದ್ಬಿಡೋದೆ ಅಂತ. ಇದಕ್ಕೆ ಬೋಂಡ ಏನಾದರೂ ಸೈಡ್ಸ್ ಇದ್ದರೆ ಚೆಂದ. ನಾನಿಲ್ಲಿ ಚಕ್ಲಿನ ಕಟ್ಕೊಂಡಿದ್ದೆ. ಇದಾದಮೇಲೆ ನೈಟು ನಾನು ಮೆಹಂದಿ ತೊಗೊಂಡು ಬಂದಿದ್ದೆ. ಲಾಸ್ಟ್ ಗಣಪತಿ ಹಬ್ಬದಲ್ಲೇನೋ ತಂದಿದ್ದು, ಅದು ಹಾಗೆ ಇತ್ತು, ಹಾಕ್ಕೊಂಡ್ಲೇ ಇಲ್ಲ. ಸೊ ಹಾಗೆ ಟಿ ವಿ ನೋಡ್ತಾ ಕೂತಿದ್ನಲ್ಲ, ಈ ರೀತಿ ಫುಲ್ ನಾನು ಉಗುರಿಗೆಲ್ಲ ಈ ರೀತಿ ಹಾಕ್ಕೊಂಡೇ ಇರಲಿಲ್ಲ ಯಾವಾಗಲೂ. ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಳ್ಳೋಣ ಅಂತ ಹಾಗೆ ಕೂತ್ಕೊಂಡು ಟಿ ವಿ ನೋಡ್ಕೊತ ಈ ರೀತಿ ಮೆಹಂದಿನ ಹಾಕ್ಕೊಂಡೆ. ಸೊ ಕೈಯಲ್ಲಿ ಗೋರಂಟಿ ಇದ್ದರೆ ಒಂಥರ ಅದೇನೋ ಒಂಥರ ಅನಿಸುತ್ತೆ. ಕೈ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಅದ್ರ ಸ್ಮೆಲ್ ಅಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ, ತುಂಬಾ ಚೆಂದ. ಹಾಗೆ ನೆಕ್ಸ್ಟ್ ಡೇ ನಾನಿಲ್ಲಿ ನಂದು ಮೊನ್ನೆ ಋತ್ವಿ ಸ್ಕೂಲ್ ಆ್ಯನ್ವಲ್ ಡೇ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ಸ್ಯಾರಿನ ಚೂಸ್ ಮಾಡಿಕೊಂಡೆ. ಸೊ ಈ ಸ್ಯಾರಿ ತುಂಬ ದಿವಸ ಆಯ್ತಲ್ವಾ, ಇದನ್ನು ಉಟ್ಕೊಳ್ಳೋಣ ಅಂತ. ಅದ್ರ ಬ್ಲೌಸ್ ನನಗೆ ಆಗ್ತಾನೆ ಇರಲಿಲ್ಲ. ಇವಾಗಿಗೂ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಕೆಲವೊಂದು ಬ್ಲೌಸ್ಗಳಾಗೋದೇ ಇಲ್ಲ. ಹೊರಡಬೇಕಾದ್ರೆ ಬ್ಲೌಸ್ ಹೊಲಿಗೆ ಬಿಚ್ಕೊತ ಕುತ್ಕೊಳ್ಳೋದಾಗ್ಬಿಡುತ್ತೆ. ಸೊ ಇವಾಗ ಫ್ರೀ ಇದ್ದೆ, ಏನೂ ಕೆಲಸ ಇರಲಿಲ್ವಲ್ಲ, ಯಾವ್ಯಾವ ಬ್ಲೌಸು ಟೈಟ್ ಆಗುತ್ತೆ ಅವನ್ನೆಲ್ಲ ಹೊಲಿಗೆ ಬಿಚ್ಕೊಳ್ತಾ ಇದ್ದೆ. ನಾನು ಆವಾಗ ಇದ್ದಿದ್ದು ವೆಯ್ಟ್ಗೂ ಇವಾಗ ಜಾಸ್ತಿ ಆಗಿರೋದ್ರಿಂದ ಹೊಲಿಗೆ ಎಲ್ಲ ಬಿಚ್ಚಿ ಲಾಸ್ಟ್ ಡೆಡ್ ಎಂಡ್ ಹೊಲಿಗೆಗೆ ಬಂದುಬಿಟ್ಟಿದೆ. ಸೊ ಆ ಹೊಲಿಗೆ ಬಿಚ್ಚಿದ್ರೆ ನೆಕ್ಸ್ಟು ಇನ್ನೊಂದು ಹೊಲಿಗೆ ನಾವು ಹಾಕ್ಕೊಳ್ಬೇಕು ಕೆಲವೊಂದಕ್ಕೆ, ಯಾಕಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರಲ್ವ, ಅದೆಲ್ಲ ಮುಗ್ದೋಗಿದೆ, ಅಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ ನಾನು. ಹಾಗೆ ಇನ್ನೂ ಕೆಲವೊಂದು ಆಗೋದೇ ಇಲ್ಲ ಇವಾಗ. ಸೊ ಫ್ರೀ ಇದ್ದಾಗ ಇದನ್ನು ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಬಿಚ್ಕೊತಾ ಇದ್ದೆ. ಸೊ ಇದರಲ್ಲಿ ನಾನು ಇನ್ನೊಂದು ಹೇಳಬೇಕು, ಇದು ಎಷ್ಟರ ಮಟ್ಟಿಗೆ ಸುಳ್ಳು ನಿಜನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಫಸ್ಟ್ ಅದನ್ನು ಕೇಳಿದಾಗ ಇದೆಲ್ಲ ಕಾಮಿಡಿ ಅನಿಸ್ತು. ಮತ್ತು ಮೊನ್ನೆ ನಾನು ಯೂಟ್ಯೂಬಲ್ಲಿ ಕೂಡ ನೋಡಿದೆ, ಒಂದು ಹೆಣ್ಮಕ್ಳು ದುಡಿಮೆ ಮಾಡ್ತಾ ಇರೋದೇ ಮಿಷನ್ನಲ್ಲಿ ಸಾಕಷ್ಟು ಹೆಣ್ಮಕ್ಳು ಸಾಕಷ್ಟು ದುಡ್ಡನ್ನ ಮಾಡಿದ್ದಾರೆ. ಯಾಕಂದರೆ ಮನೆ ಕೆಲಸಗಳನ್ನ ಮಾಡಿಕೊಂಡು ಅವರು ಏನೋ ಒಂದು ಅರ್ನಿಂಗ್ಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಒಂದು ಗಾಸಿಪ್ ರೂಮರ್ ಆಗಿದೆ, ಮನೇಲಿ ಮಿಷನ್ ಇದ್ದರೆ ಜಗಳ ಬರುತ್ತೆ, ಮನೇಲಿ ಮಿಷನ್ ಇದ್ದರೆ ಒಳ್ಳೆಯದಾಗಲ್ಲ ಅಂತ. ಇದು ನನ್ನ ಫ್ರೆಂಡ್ ಮನೇಲಿ ಆಗಿತ್ತು. ಬಟ್ ಅದಾದಮೇಲೆ ನಾನು ಮೊನ್ನೆ ಕೂಡ ವಿಡಿಯೋ ನೋಡಿದೆ ಒಂದು ಯೂಟ್ಯೂಬಲ್ಲಿ. ಅದೆಲ್ಲ ಯಾಕೆ, ಮಿಷನ್ ಅಂದರೆ ನಾವು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ ಅಲ್ವಾ, ಮಿಷನ್ನಿಂದ ಎಷ್ಟೋ ಹೆಣ್ಮಕ್ಳು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸುಳ್ಳು ನಿಜನೋ ಗೊತ್ತಿಲ್ಲ, ಆ ಥರ ಹೇಳ್ತಾ ಇದ್ದಾರೆ. ನಾವು ಬೇರೆಯವರಿಗೆ ಹೊಲ್ಕೊಟ್ಟಿಲ್ಲ ಅಂದರೂ ನಮ್ಮ ಬಟ್ಟೆಗಳನ್ನ ನಾವು ಹೊಲ್ಕೊಂಡು ಎಷ್ಟೋ ದುಡ್ಡನ್ನ ಸೇವ್ ಮಾಡೋಕ್ಕೆ ಒಂದು ದಾರಿ ಅಂತ ಹೇಳ್ಬೋದು. ಸೊ ಇದು ನಮ್ಮ ಅಮ್ಮನ ಮಿಷನ್ನು. ನಾನು ತೊಗೊಂಡು ಬಂದು ಅವ್ರ ನೆನಪಿಗೋಸ್ಕರ ಅದನ್ನು ಸರಿ ಮಾಡಿಸಿ ನನ್ನ ಕೆಲವೊಂದು ಚಿಕ್ಕ ಪುಟ್ಟ ಬಟ್ಟೆಗಳನ್ನ ನಾನು ಹೊಲ್ಕೊತಾ ಇದ್ದೀನಿ. ಸೊ ನಾನು ಯಾರಿಗೂ ಹೊಲ್ಕೊಟ್ಟಿಲ್ಲ ಅಂದರೂ ನಮ್ಮ ಪರ್ಸ್ನಲ್ ನಮ್ಮ ಸೆಲ್ಫ್ ನಾವು ಮಾಡ್ಕೊಳ್ಳೋಕ್ಕಾದರೂ ನಾವು ಮಿಷನ್ನ ಮನೇಲಿ ಇಟ್ಕೊಂಡಿದ್ದೀವಿ. ಇದೆಲ್ಲ ಸುಳ್ಳೋ ನಿಜನೋ ನನಗಂತೂ ಗೊತ್ತಿಲ್ಲ. ಸೊ ಒಂದು ಹೆಣ್ಮಕ್ಳು ಏನೇ ಒಂದು ಕೆಲಸ ಮಾಡ್ತಾರೆ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.